ವೀಕ್ಷಕರೇ, ಭಾರತದಲ್ಲಿ ಕೆಲವು ಪರ್ವತಗಳು ಕೇವಲ ಕಲ್ಲುಗಳು ಮತ್ತು ಮಣ್ಣಿನಿಂದ ಮಾತ್ರ ನಿರ್ಮಿತವಾಗಿಲ್ಲ. ಅವುಗಳ ಗುಹೆಗಳಲ್ಲಿ ಇವತ್ತಿಗೂ ಕೂಡ ಅಮರ ಸಾಧುಗಳು ಹಾಗೂ ಅಂತ್ಯವಿಲ್ಲದಷ್ಟು ರಹಸ್ಯ ಶಕ್ತಿಗಳು ಅಡಗಿದ್ದಾವೆ ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ವೀಕ್ಷಕರೇ, ಇವತ್ತು ನಾವು ಪರ್ವತಗಳ ಪಿತಾಮಹ ಅಂತಾನೆ ಕರೆಯಲ್ಪಡುವಂತ ಒಂದು ಅದ್ಭುತ ಪರ್ವತದ ಬಗ್ಗೆ ತಿಳಿದುಕೊಳ್ಳೋಣ. ಆ ಒಂದು ಪರ್ವತದ ಹೆಸರೇ ಗಿರ್ನಾರ್. ಈ ಗಿರ್ನಾರ್ನ ಗುಹೆಗಳು ಸಾಮಾನ್ಯ ಗುಹೆಗಳಲ್ಲ. ಇಲ್ಲಿ ವಾಸ ಮಾಡುವಂತ ಸಾಧುಗಳ ವಯಸ್ಸು 200 ರಿಂದ 300 ವರ್ಷಗಳಷ್ಟು ಅಂತ ಹೇಳಲಾಗುತ್ತೆ. ಅವರನ್ನ ಕಾಲದ ಅತಿಥಿಗಳು ಅಂತ ವರ್ಣಿಸ್ತಾರೆ. ಹಾಗಾದ್ರೆ ಗಿರ್ನಾರ್ ಕೇವಲ ಒಂದು ಪರ್ವತನ ಅಥವಾ ಯಾವುದೋ ಒಂದು ಅಲೌಕಿಕ ಲೋಕಕ್ಕೆ ದಾರಿಯನ್ನು ತೋರಿಸುವಂತ ರಹಸ್ಯ ದ್ವಾರನ? ಈ ಪರ್ವತ ಕೇವಲ ಕಲ್ಲುಗಳ ರಾಶಿ ಅಲ್ಲ, ಇದು ಒಂದು ಮಾಯಾಜಾಲ ಪರ್ವತ. ಇಲ್ಲಿ ಬೆಳೆಯುವಂತ ಕೆಲವು ಔಷಧಿ ಸಸ್ಯಗಳ ಶಕ್ತಿಯನ್ನ ಆಧುನಿಕ ವಿಜ್ಞಾನ ಕೂಡ ಇವತ್ತಿಗೂ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಈ ಪರ್ವತಗಳ ಆಳದಲ್ಲಿ ಮುರುಗಿಕೊಂಡ ಅಂತ ಒಂದು ಕೊಳ ಇದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ನಾಗಸಾಧುಗಳು ಅದರಲ್ಲಿ ಸ್ನಾನ ಮಾಡ್ತಾರೆ. ಆಶ್ಚರ್ಯಕರವಾದಂತ ಸಂಗತಿ ಏನು ಅಂದ್ರೆ, ಅದರಲ್ಲಿ ಮುಳುಗ್ದಂತ ಕೆಲವು ಸಾಧುಗಳು ಮತ್ತೆ ಹೊರಗಡೆ ಬರೋದೇ ಇಲ್ವಂತೆ. ಅಲ್ಲಿನ ನೀರಿನ ಆಳದಲ್ಲಿ ಯಾವುದಾದ್ರೂ ರಹಸ್ಯ ಲೋಕ ಇದೆಯಾ, ಅದು ಎಲ್ಲಿಗೆ ದಾರಿ ಮಾಡಿಕೊಡುತ್ತೆ ಎಂಬುದು ಈ ಸಾಧುಗಳಿಗೆ ಮಾತ್ರನೇ ಗೊತ್ತಿದೆ. ಇತಿಹಾಸವನ್ನು ನೋಡಿದ್ರೆ ಈ ಗಿರ್ನಾರ್ ಪರ್ವತ ಹಿಮಾಲಯಗಳಿಗಿಂತನೂ ಕೂಡ ಹೆಚ್ಚು ಪುರಾತನವಾಗಿದೆ. ಇದರ ವಯಸ್ಸು ಕೋಟಿಗಟ್ಟಲೆ ವರ್ಷಗಳಿಗಿಂತನೂ ಕೂಡ ಹೆಚ್ಚು. ಇದು 33 ಕೋಟಿ ದೇವತೆಗಳು ತಪಸ್ಸನ್ನ ಮಾಡದಂತ ಪವಿತ್ರ ಭೂಮಿಯಾಗಿದೆ. 7ನೇ ಶತಮಾನದಲ್ಲಿ ಚೀನಾದ ಯಾಂತ್ರಿಕ ಯೂನ್ಸಾಂಗ್ ಕೂಡ ತನ್ನ ಬರಹಗಳಲ್ಲಿ ಗಿರ್ನಾರ್ನ ಸಾಧುಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಅವರು ಗಾಳಿಯಲ್ಲಿ ತೇಲ್ತಾ ಇದ್ರು, ಆಹಾರವಿಲ್ಲದೆ ಬದುಕ್ತಾ ಇದ್ರು, ಮತ್ತೆ ಅವರ ಸುತ್ತ ದಿವ್ಯವಾದಂತ ಪ್ರಕಾಶ ಇರ್ತಾ ಇದ್ರು ಅಂತ ಆತ ಬರ್ತ್ಕೊಂಡಿದ್ದಾನೆ. ಇವೆಲ್ಲವೂ ಕೂಡ ನಿಜ ಆದ್ರೆ ಈ ಗಿರ್ನಾರ್ ಯಾವುದೋ ಒಂದು ರಹಸ್ಯ ಲೋಕಕ್ಕೆ ಮುಖ್ಯ ದ್ವಾರನ? ಈ ಒಂದು ಪರ್ವತವನ್ನ ದೇವತೆಗಳ ನಗರ ಅಂತಾನೆ ಯಾಕೆ ಕರೀತಾರೆ? 10,000 ಮೆಟ್ಟಿಲುಗಳನ್ನ ಏರಿ ಲಕ್ಷಾಂತರ ಮಂದಿ ಇಲ್ಲಿಗೆ ಯಾಕಾಗಿ ಬರ್ತಾರೆ? ಈ ಎಲ್ಲ ರಹಸ್ಯಗಳನ್ನು ಕೂಡ ಈಗ ತಿಳಿತಾ ಹೋಗೋಣ. ಈ ಒಂದು ವಿಷಯಗಳು ಕೇವಲ ಇತಿಹಾಸ ಅಥವಾ ವಿಜ್ಞಾನಕ್ಕೆ ಮಾತ್ರ ಸೀಮಿತ ಅಲ್ಲ, ಇವು ಶಾಸ್ತ್ರಗಳಿಗೂ ಮೀರಿದವು. ಗುಜರಾತಿನ ಜುನಾಗಢದಲ್ಲಿ ಇರುವಂತ ಗಿರ್ನಾರ್ ಪರ್ವತ ಯಾವುದೋ ಒಂದು ಸಾಮಾನ್ಯವಾದಂತ ಪರ್ವತ ಅಲ್ಲ, ಇದು ಹಿಮಾಲಯಗಳಿಂದನೂ ಕೂಡ ಪುರಾತನವಾಗಿದೆ. ಅದಕ್ಕಾಗಿನೇ ಎಲ್ಲಾ ಪರ್ವತಗಳಲ್ಲಿ ಇದನ್ನ ಭೀಷ್ಮ ಪಿತಾಮಹ ಅಂತಾನೆ ಕರೀತಾರೆ. ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲೂ ಪ್ರತಿಯೊಂದು ಗುಹೆಯಲ್ಲೂ ಕೂಡ ಒಂದು ವಿಚಿತ್ರ ಶಕ್ತಿ ಅಡಗಿದೆ. ಈ ಒಂದು ಶಕ್ತಿಯನ್ನ ವಿಜ್ಞಾನವೂ ಕೂಡ ಇನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಗಿರ್ನಾರ್ ಪರ್ವತದಲ್ಲಿ ಅನೇಕ ಸಣ್ಣ ಸಣ್ಣ ಗುಹೆಗಳು ಕೂಡ ಇದ್ದಾವೆ. ಕೆಲವು ಗುಹೆಗಳ ಶಿಲಾಸನಗಳು ಎಷ್ಟು ಪುರಾತನವಾಗಿ ಇವೆ ಅಂದ್ರೆ ಅವನ್ನ ಓದೋದು ಕೂಡ ಅಸಾಧ್ಯ. ಅಲ್ಲಿಯ ಸ್ಥಳೀಯರ ಕಥನದ ಪ್ರಕಾರ ಆ ಗುಹೆಗಳಲ್ಲಿ ಅನಂತವಾದ ಲೋಕಗಳಿಗೆ ಕರೆದುಕೊಂಡು ಹೋಗುವಂತ ಸುರಂಗ ಮಾರ್ಗಗಳು ಇದ್ದಾವೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ದಿವ್ಯ ದೃಷ್ಟಿ ಹೊಂದಿರುವಂತ ಸಾಧುಗಳು ಮಾತ್ರನೇ ಈ ಒಂದು ಮಾರ್ಗಗಳಿಂದ ಪ್ರವೇಶ ಮಾಡಬಹುದು. ಉಳಿದವರಿಗೆ ಆ ದಾರಿಗಳು ನಿಷಿದ್ಧ. ಈ ಗಿರ್ನಾರ್ನ ಯಾತ್ರೆ ಅಷ್ಟೊಂದು ಸುಲಭ ಅಲ್ಲ. 5 ಪ್ರಮುಖ ಶಿಖರಗಳ ದರ್ಶನಕ್ಕಾಗಿ ಸುಮಾರು 10,000 ಮೆಟ್ಟಿಲುಗಳನ್ನ ಏರ್ಬೇಕು. ಆದ್ರೆ ಅನೇಕ ಯಾತ್ರಿಕರಿಗೆ ಈ ಒಂದು ಪರ್ವತವನ್ನ ಏರುವಾಗ ವಿಚಿತ್ರ ಅನುಭವ ಆಗಿದೆ. ಮೆಟ್ಟಿಲುಗಳನ್ನ ಏರ್ತಿರುವಾಗ ಯಾವುದೋ ಅದೃಷ್ಟ ಶಕ್ತಿ ತಮ್ಮ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ಕೊಂಡು ಹೋಗ್ತಿರುವಂತ ಅನುಭವ ಆಗಿದೆ. ಅದಕ್ಕಾಗಿನೇ ಈ ಗಿರ್ನಾರ್ ಯಾತ್ರೆ ಜೀವನವನ್ನೇ ಬದಲಿಸುತ್ತೆ ಅಂತ ಹೇಳ್ತಾರೆ. ಸ್ಥಳ ಪುರಾಣದ ಪ್ರಕಾರ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿ ಇಲ್ಲಿ ಕಠೋರ ತಪಸ್ಸನ್ನ ಮಾಡಿದ್ದಾರೆ. ಅವರು ರೂಪಿಸಿದಂತ ಸಾಧನ ನಿಯಮಗಳು ಇವತ್ತಿಗೂ ಈ ಒಂದು ಪರ್ವತದ ಶಿಲೆ ಒಳಗೆ ಅಡಗಿದ್ದಾವೆ ಅಂತ ನಂಬಲಾಗುತ್ತೆ. ಇಲ್ಲಿ ಗುಹೆಗಳಲ್ಲಿ 200 ರಿಂದ 300 ವರ್ಷಗಳಿಂದನೂ ಕೂಡ ಹೆಚ್ಚು ವಯಸ್ಸಾಗಿರುವಂತಹ ಸಿದ್ಧ ಯೋಗಿಗಳು ವಾಸ ಮಾಡ್ತಾರೆ. ಅವರಲ್ಲಿ ಕೆಲವರಿಗೆ ಕಾಲವನ್ನ ನಿಲ್ಲಿಸುವಂತ ಶಕ್ತಿ ಇದ್ರೆ ಮತ್ತು ಕೆಲವರಿಗೆ ಪಂಚಭೂತಗಳನ್ನ ನಿಯಂತ್ರಿಸುವಂತ ಸಾಮರ್ಥ್ಯ ಇದೆ ಅಂತ ಹೇಳಲಾಗುತ್ತೆ. ಈ ಸಿದ್ಧ ಯೋಗಿಗಳು ಸಾಮಾನ್ಯ ಜನರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ವರ್ಷಕ್ಕೆ ಒಮ್ಮೆ ಮಹಾಶಿವರಾತ್ರಿ ಎಂದು ಪರ್ವತದ ಕೆಳಭಾಗದಲ್ಲಿ ಇರುವಂತ ಭವನಾಥ ಮಹಾದೇವ್ ದೇವಾಲಯದ ಬಳಿ ಅವರು ಪ್ರತ್ಯಕ್ಷ ಆಗ್ತಾರೆ. ಆ ಒಂದು ಸಮಯದಲ್ಲಿ ಅವರು ತಮ್ಮ ಅಲೌಕಿಕ ಶಕ್ತಿಗಳನ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸಾಮಾನ್ಯ ದಿನಗಳಲ್ಲಿ ಇವರ ದರ್ಶನ ಕೇವಲ ಭಾಗ್ಯಶಾಲಿಗಳಿಗೆ ಮಾತ್ರ ಸಿಗುತ್ತೆ. ಗಿರ್ನಾರ್ ಬಳಿ ನಡೆಯುವಂತ ಭವನಾಥ್ ಮೇಳ ಕೇವಲ ಒಂದು ಧಾರ್ಮಿಕ ಉತ್ಸವ ಅಲ್ಲ. ಕುಂಭಮೇಳದ ನಂತರ ಭಾರತದಲ್ಲಿ ಸಾಧು ಸಂತರು ಅಧಿಕೃತವಾಗಿ ಪಾಲ್ಗೊಳ್ಳುವಂತ 2ನೇ ಅತಿ ದೊಡ್ಡ ಮೇಳ ಅಂದ್ರೆ ಅದು ಇದೇನೆ. ಪ್ರತಿ ವರ್ಷ ದೇಶದ 4 ದಿಕ್ಕುಗಳಿಂದ ಸಾವಿರಾರು ನಾಗ ಸಾಧುಗಳು ಮತ್ತು ತಪಸ್ವಿಗಳು ಗಿರ್ನಾರ್ ಪರ್ವತದ ಸಾನ್ನಿಧ್ಯಕ್ಕೆ ಬರ್ತಾರೆ. ರಾತ್ರಿ ವೇಳೆ ಶಂಖಗಳು, ನಗಾರಗಳು, ಗಂಟೆಗಳ ಧ್ವನಿಗಳ ನಡುವೆ ಎಲ್ಲ ಸಾಧುಗಳು ಮುಳುಗಿಕೊಂಡದಲ್ಲಿ ಪವಿತ್ರ ಸ್ನಾನವನ್ನ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಸಂಪೂರ್ಣ ಪ್ರದೇಶ ಹರ ಹರ ಮಹಾದೇವ್ ಎಂಬ ಘೋಷಣೆಯೊಂದಿಗೆ ಪ್ರತಿಧ್ವನಿಸುತ್ತೆ. ಆದ್ರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಪ್ರತಿ ಮಹಾಶಿವರಾತ್ರಿಯಂದು ಆ ಕುಂಡದಲ್ಲಿ ಸ್ನಾನಕ್ಕೆ ಇಳಿದಂತ ನಾಗಾ ಸಾಧುಗಳಲ್ಲಿ ಕೆಲವರು ಮತ್ತೆ ಯಾವತ್ತೂ ಹೊರಗಡೆ ಬರೋದೇ ಇಲ್ವಂತೆ. ಅವರು 84 ಮಂದಿ ಸಿದ್ಧ ಪುರುಷರ ಸಮೂಹದಲ್ಲಿ ಲೀನರಾಗ್ತಾರೆ ಅಂತ ಹೇಳಲಾಗುತ್ತೆ. ಕೆಲವರು ಬೇರೆ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಶತಮಾನಗಳ ಹಿಂದೆ ಅಲ್ಲಿ ಯಾವ ಅದ್ಭುತ ಸಂಭವಿಸಿತ್ತು? ಈ ಮುರುಗಿಕುಂಡ ಇಷ್ಟು ರಹಸ್ಯಮಯ ಮತ್ತು ಪವಿತ್ರ ಜಾಗಾಗಿ ಹೇಗೆ ರೂಪುಗೊಳ್ತು ಗೊತ್ತಾ? ಇದರ ಹಿಂದೆ ಒಂದು ಆಸಕ್ತಿದಾಯಕ ಕಥೆ ಇದೆ. ಬಹಳ ಕಾಲದ ಹಿಂದೆ ಕನ್ಯಾಕುಜದ ಭೋಜರಾಜನ್ಗೆ ಅವನ ಸೇವಕ ಒಂದು ವಿಚಿತ್ರ ಸುದ್ದಿಯನ್ನ ತಿಳಿಸ್ತಾನೆ. ರೇವತಾಚಲಂ ಅಂದ್ರೆ ಇಂದಿನ ಗಿರ್ನಾರ್ ಅರಣ್ಯಗಳಲ್ಲಿ ಒಂದು ಅಸಾಮಾನ್ಯ ಜೀವಿ ಕಾಣಿಸ್ಕೊಂಡಿತ್ತಂತೆ. ಆ ಒಂದು ಜೀವಿಯ ದೇಹ ಸ್ತ್ರೀಯದಾಗಿದ್ದು ಮುಖ ಮಾತ್ರ ಜಿಂಕೆಯದು ಆಗಿತ್ತಂತೆ. ಆ ಒಂದು ರಹಸ್ಯವನ್ನ ಭೇದಿಸೋದಕ್ಕೆ ಸ್ವತಃ ರಾಜನೇ ಸಿದ್ಧ ಆಗ್ತಾನೆ.
ಅನೇಕ ದಿನಗಳ ಬೇಟೆ ನಂತರ ರಾಜ ಆಕೆಯನ್ನು ಹಿಡಿದು ತನ್ನ ಅರಮನೆಗೆ ಕರೆದುಕೊಂಡು ಬರ್ತಾನೆ. ಅನೇಕ ಪಂಡಿತರನ್ನ ಕರೆಸಿ ಆ ರಹಸ್ಯದ ಕುರಿತು ವಿಚಾರಿಸ್ತಾನೆ. ಆದ್ರೆ ಯಾರಿಗೂ ಆ ಒಂದು ರಹಸ್ಯವನ್ನ ಭೇದಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ರಾಜ ಒಬ್ಬ ಮಹಾನ್ ಋಷಿ ಬಳಿ ಹೋಗ್ತಾನೆ. ಆ ಋಷಿ ಜಿಂಕೆ ಮುಖವನ್ನ ಹೊಂದಿದಂತ ಆ ಸ್ತ್ರೀಯನ್ನ ಆಶೀರ್ವದಿಸಿ ಅವ್ರಿಗೆ ಮಾನವ ಭಾಷೆಯಲ್ಲಿ ಮಾತನಾಡುವಂತ ಶಕ್ತಿಯನ್ನ ಕೊಡ್ತಾನೆ. ಆಗ ಅವಳು ತನ್ನ ಬಾಯನ್ನ ತೆರೆದು ತನ್ನ ಪೂರ್ವ ಜನ್ಮದ ರಹಸ್ಯವನ್ನ ಈ ರೀತಿ ಹೇಳ್ತಾಳೆ. ಓ ರಾಜ, ಹಿಂದಿನ ಜನ್ಮದಲ್ಲಿ ನೀನು ಸಿಂಹವಾಗಿದ್ದೆ, ನಾನು ಜಿಂಕೆಯಾಗಿದ್ದೆ. ನೀನು ನನ್ನನ್ನು ಬೇಟಾಡೋದಕ್ಕೆ ಬಂದಾಗ ನಾನು ಪ್ರಾಣ ಭಯದಿಂದ ಓಡ್ಹೋದೆ. ಓಡ್ತಿರುವಾಗ ನನ್ನ ತಲೆ ಒಂದು ಮರದ ಪೊದೆಯಲ್ಲಿ ಸಿಕ್ಕಾಕೊಳ್ತು. ಆದ್ರೆ ನನ್ನ ದೇಹದ ಭಾಗ ಪಕ್ಕದಲ್ಲೇ ಹರಿತಿದ್ದಂತ ಸುವರ್ಣ ರೇಖಾ ನದಿಯಲ್ಲಿ ಬಿದ್ದಿತ್ತು. ಆ ಪವಿತ್ರ ನದಿಯ ನೀರು ತಾಕಿದ ತಕ್ಷಣನೇ ನನ್ನ ದೇಹ ಈ ರೀತಿಯಾಗಿ ಮಾನವ ರೂಪಕ್ಕೆ ಪರಿವರ್ತನೆ ಆಯಿತು. ನನ್ನ ದೇಹ ನದಿಯಲ್ಲಿ ಬಿದ್ದು ಮಾನವರಂತೆ ಮಾರ್ಪಟ್ರು. ನನ್ನ ತಲೆ ಆ ಪೊದೆಯಲ್ಲಿ ಸಿಕ್ಕಾಕೊಂಡಿದ್ರಿಂದ ಮುಖ ಮಾತ್ರ ಇನ್ನು ಜಿಂಕೆಯಂತೆನೆ ಉಳಿದುಕೊಳ್ತು ಅಂತ ಆಕೆ ಹೇಳ್ತಾಳೆ. ಇದನ್ನ ಕೇಳದಂತ ಆ ಋಷಿ ಭೋಜರಾಜನ್ಗೆ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂತೆ ಆದೇಶಿಸ್ತಾನೆ. ಆಗ ರಾಜ ಅಲ್ಲಿಗೆ ಹೋಗಿ ಹುಡುಕ್ತಾಗ ಒಂದು ಪೊದೆಯಲ್ಲಿ ಒಂದು ಜಿಂಕೆ ತಲೆಯ ಅವಶೇಷ ಸಿಗುತ್ತೆ. ರಾಜ ತಕ್ಷಣ ಜಿಂಕೆ ತಲೆಯ ಅವಶೇಷವನ್ನು ತಗೊಂಡು ಸುವರ್ಣ ರೇಖಾ ನದಿಯಲ್ಲಿ ವಿಲೀನಗೊಳಿಸ್ತಾನೆ. ಆ ಒಂದು ಅವಶೇಷ ಪವಿತ್ರ ಜಾಲದಲ್ಲಿ ಬಿದ್ದ ತಕ್ಷಣ ಒಂದು ಅದ್ಭುತ ಸಂಭವಿಸುತ್ತೆ. ಅರಮನೆಯಲ್ಲಿ ಇದ್ದಂತ ಆ ಸ್ತ್ರೀಯ ಮುಖ ಕ್ಷಣಾರ್ಧದಲ್ಲೇ ಮಾನವ ರೂಪಕ್ಕೆ ಮಾರ್ಪಟ್ಟಿತ್ತು. ಆ ಒಂದು ಅದ್ಭುತ ಕೃತಜ್ಞತೆ ಸೂಚಕವಾಗಿಯೇ ಋಷಿಯ ಆಜ್ಞೆಯಂತೆ ರಾಜ ಅಲ್ಲಿ ಒಂದು ಪವಿತ್ರ ಕುಂಡವನ್ನ ನಿರ್ಮಿಸ್ತಾನೆ. ಅದೇ ಇವತ್ತು ನಾವು ನೋಡ್ತಿರುವಂತ ಈ ಮೃಗಿಕುಂಡ. ಇಲ್ಲಿ ಭಕ್ತಿಯಿಂದ ಸ್ನಾನ ಮಾಡೋದವರಿಗೆ ಜೀವನ ಪೂರ್ತಿ ಮಾಡದಂತ ಪಾಪಗಳು ತೀರು ಹೋಗ್ತವೆ ಮತ್ತೆ ಮೋಕ್ಷ ಲಭಿಸುತ್ತೆ ಅಂತ ನಂಬಲಾಗುತ್ತೆ. ಮೃಗಿಕುಂಡದಲ್ಲಿ ಇವತ್ತಿಗೂ ಗೂಢ ಶಕ್ತಿಗಳು ಹಾಗೂ ಅದೃಶ್ಯ ದ್ವಾರಗಳು ಇವೆ ಅಂತ ನಂಬಿಕೆ ಇದೆ. ಇಲ್ಲಿ ನಡೆಯುವಂತ ಘಟನೆಗಳನ್ನ ವಿಜ್ಞಾನ ಕೂಡ ಇವತ್ತಿಗೂ ವಿವರಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿನೇ ಪ್ರತಿಯೊಬ್ಬ ಸಾಧು ಕೂಡ ತನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ಮಹಾಶಿವರಾತ್ರಿಯಂದು ಅಲ್ಲಿ ಸ್ನಾನ ಮಾಡಬೇಕು ಅಂತ ಅವರು ಬಯಸ್ತಾರೆ. ಯಾಕೆಂದ್ರೆ ಆ ರಾತ್ರಿ ಸಾಕ್ಷಾತ್ ಚಿರಂಜೀವಿ ಅಶ್ವತ್ಥಾಮ ಅಲ್ಲಿ ಬಂದು ಸ್ನಾನ ಮಾಡ್ತಾನೆ ಎಂಬ ಬಲವಾದ ನಂಬಿಕೆ ಇದೆ. ಈ ಯಾತ್ರಿಕರ ನಡುವೆ ಇನ್ನೊಂದು ವಿಚಿತ್ರ ಕತೆ ಕೂಡ ಇದೆ. ಅದೇನಪ್ಪ ಅಂದ್ರೆ ಒಂದ್ಸಾರಿ ಕೆಲವು ಯಾತ್ರಿಕರು ದಾರಿ ತಪ್ಪಿ ಒಂದು ಯೋಗಿ ಗುಹೆಯನ್ನ ತಲುಪ್ತಾರೆ. ಆ ಯೋಗಿ ಅವರನ್ನ ಶಾಂತಗೊಳಿಸಿ ಅಲ್ಲೇ ಇರುವ ಒಂದು ಮರದ ಎಲೆಗಳನ್ನ ತಿನ್ನೋದಕ್ಕೆ ಕೊಡ್ತಾನೆ. ಅವು ತಿನ್ನೋದಕ್ಕೆ ಒಂದು ರೀತಿ ಪಾಪಡ್ನಂತೆ ರುಚಿಯಾಗಿತ್ತು. ಆಶ್ಚರ್ಯಕರ ಸಂಗತಿ ಏನಂದ್ರೆ ಅವು ತಿಂತಿದ್ದಂತೆನೆ ಅವರ ಹಸಿವು ಮಾಯಾಗುತ್ತೆ ಮತ್ತೆ ಅವ್ರ ದೇಹದಲ್ಲಿ ಅದ್ಭುತ ಶಕ್ತಿ ಬಂದಂತಾಗುತ್ತೆ. ನಂತರ ಆ ಯೋಗಿ ಅವರ ಕಣ್ಣುಗಳಿಗೆ ಪಟ್ಟಿಯನ್ನ ಕಟ್ಟಿ ಸುರಕ್ಷಿತವಾಗಿ ಅವರನ್ನ ಹೊರಗಡೆ ಕಳಿಸ್ತಾನೆ. ಆದ್ರೆ ಮಾರನೇ ದಿವಸ ಅವರೆಲ್ಲರೂ ಕೂಡ ಆ ಗುಹೆಯನ್ನ ಹುಡ್ಕೋದಿಕ್ಕೆ ಹೋದಾಗ ಅಲ್ಲಿ ಆ ಗುಹೆಯ ಯಾವುದೇ ಗುರುತು ಸಿಗ್ಲಿಲ್ಲ. ಇದೇ ರೀತಿ ಒಬ್ಬ ವ್ಯಕ್ತಿ ತಾಳಲಾರದಂತ ಒಂದು ನೋವಿನಿಂದ ಬಳಲ್ತಾ ಆ ಅರಣ್ಯದ ಮೂಲಕ ಸಾಗ್ತಿರ್ತಾನೆ. ಹೋಗ್ತಿರುವಾಗ ಅಕಸ್ಮಾತ್ ಆಗಿ ಒಂದು ಪೊದೆಯನ್ನ ಸ್ಪರ್ಶಿಸ್ತಾನೆ. ಆಶ್ಚರ್ಯ ಅಂದ್ರೆ ಆ ಪೊದೆಯನ್ನ ಮುಟ್ಟಿದ ತಕ್ಷಣ ಅವನ ರೋಗ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಈ ಒಂದು ವಿಷಯವನ್ನ ಅವನು ಜುನಾಗಢದ ಸಾಧುಗಳಿಗೆ ತಿಳಿಸಿದಾಗ ಅವರು ಅದೇ ಸಸ್ಯದಿಂದ ಔಷಧಿಯನ್ನು ತಯಾರು ಮಾಡಿ ಅನೇಕ ಜನರಿಗೆ ಚಿಕಿತ್ಸೆ ಕೊಡ್ತಾರೆ. ಹಾಗೇನೆ ಒಬ್ಬ ಸಾಧು ತಪಸ್ಸನ್ನ ಮಾಡಿ ದಣಿದು ಹಲ್ಲನ್ನ ಉಜ್ಜೋದಕ್ಕೆ ಹತ್ರದಲ್ಲಿ ಇದ್ದಂತ ಒಂದು ಮರದ ಕೊಂಬೆಯನ್ನ ಮುರಿತಾನೆ. ಅದರ ಕಡ್ಡಿಯಿಂದ ಹಲ್ಲನ್ನ ಉಜ್ಜುತ್ತಿದ್ದಾಗಲೇ ಅವನ ಎಲ್ಲಾ ಹಲ್ಲುಗಳು ಕೂಡ ಉದುರು ಹೋಗ್ತವೆ. ಆಗ ಅವನಿಗೆ ಅಲ್ಲಿ ಇರುವಂತ ಮರಗಳು ಸಾಮಾನ್ಯ ಅಲ್ಲ, ಅವುಗಳಲ್ಲಿ ಅದ್ಭುತವಾದಂತ ರಹಸ್ಯ ಶಕ್ತಿಗಳು ಅಡಗಿವೆ ಅಂತ ಅರಿವಾಗುತ್ತೆ. ಮತ್ತೊಂದು ಕತೆ ಪ್ರಕಾರ ಗಿರ್ನಾರ್ ಪರ್ವತವನ್ನ ಏರ್ತಿದಂತ ಯಾತ್ರಿಕರು ದಣಿದು ಕಿಚಡಿಯನ್ನ ತಯಾರು ಮಾಡ್ತಾರೆ. ಅಡಿಗೆ ಮಾಡೋದಕ್ಕೆ ಸೌಟು ಇಲ್ಲದಂತ ಕಾರಣ ಪಕ್ಕದಲ್ಲಿ ಇದ್ದಂತ ಒಂದು ಮರದ ಕೊಂಬೆಯನ್ನ ಕಿಚಡಿಯನ್ನ ಕಲಿಸೋದಕ್ಕೆ ಬಳಸ್ತಾರೆ. ಆಮೇಲೆ ಆ ಒಂದು ಕಿಚಡಿಯನ್ನ ತಿಂದ ನಂತರ ಅವ್ರಿಗೆ ಆಗುವಂತ ಅನುಭವ ಆಶ್ಚರ್ಯಕರವಾಗಿತ್ತು. ಏಕೆಂದ್ರೆ ಅವ್ರಿಗೆ ಅದನ್ನ ತಿಂದ್ಮೇಲೆ 6 ತಿಂಗಳ ಕಾಲ ಹಸಿವೆ ಕಾಣಿಸ್ತಿಲ್ವಂತೆ. ಇದಕ್ಕಿಂತ ಹೆಚ್ಚಾಗಿ ಅವರ ದೇಹದಲ್ಲಿ ಹಿಂದೆಂದೂ ಕೂಡ ಅನುಭವಿಸಿದಂತ ಹೊಸ ಶಕ್ತಿ ಬಂದಿತ್ತು. ವೀಕ್ಷಕರೇ, ಇವೆಲ್ಲವೂ ಕೂಡ ಕೇವಲ ಕಥೆಗಳ ಅಥವಾ ಗಿರ್ನಾರ್ ಮಣ್ಣಲ್ಲಿ ನಿಜವಾಗಿಯೂ ಮಾನವ ದೇಹ ಮತ್ತು ಆತ್ಮವನ್ನು ಪ್ರಭಾವಿಸುವಂತ ಯಾವುದೋ ಒಂದು ಅದೃಷ್ಟ ಶಕ್ತಿ ಅಡಗಿದೆಯಾ? ಇಲ್ಲಿಯ ಮಣ್ಣು, ನೀರು, ಗಾಳಿ ಎಲ್ಲವೂ ಕೂಡ ಯಾವುದೋ ದಿವ್ಯ ಶಕ್ತಿಯೊಂದಿಗೆ ಬೆರೆತು ಹೋಗಿರುವಂತೆ ಕಾಣಿಸುತ್ತೆ. ಗಿರ್ನಾರ್ ಪರ್ವತ ಕೇವಲ ಕಲ್ಲುಗಳ ರಾಶಿಯಲ್ಲ, ಇದು 5 ಶಿಖರಗಳಾಗಿ ವಿಸ್ತರಿಸಿದಂತ ಒಂದು ಜೀವ ಶಕ್ತಿಯ ವ್ಯವಸ್ಥೆಯಾಗಿದೆ. ಪ್ರತಿಯೊಂದು ಶಿಖರ ಕೂಡ ಪಂಚಭೂತಗಳಾಗಿ ಅಗ್ನಿ, ಜಲ, ವಾಯು, ಆಕಾಶ ಮತ್ತು ಪೃಥ್ವಿ ತತ್ವಗಳಿಗೆ ಪ್ರತೀಕ ಆಗಿದೆ. ಈಗ ನಾವು ನೋಡ್ತಿರೋದು ಗಿರ್ನಾರ್ನಲ್ಲಿನ ಅತ್ಯಂತ ಎತ್ತರದ ಶಿಖರ. ಇಲ್ಲಿಗೆ ತಲುಪೋದಕ್ಕೆ ಸುಮಾರು 3600ಕ್ಕಿಂತನೂ ಕೂಡ ಹೆಚ್ಚು ಮೆಟ್ಟಿಲುಗಳನ್ನ ಏರ್ಬೇಕಾಗುತ್ತೆ. ಇಲ್ಲಿ ಗುರು ಗೋರಖನಾಥರು ಅಮರ ಸಾಧನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ರಾತ್ರಿ ಸುಮಾರು 3 ಗಂಟೆಯಲ್ಲಿ ಈ ಶಿಖರದ ಮೇಲೆ ಕಾಂತಿಯುತ ವಲಯಗಳು ಗಾಳಿಯಲ್ಲಿ ತೇಲ್ತಿರುವಂತೆ ಕಾಣಿಸುತ್ತೆ ಅಂತ ಅನೇಕ ಯಾತ್ರಿಕರು ಹೇಳಿದ್ದಾರೆ. ಇವು ಕೆಲವೇ ಕೆಲ ಕ್ಷಣಗಳು ಕಾಣಿಸಿ ಮತ್ತೆ ಮಾಯ ಆಗ್ತವೆ ಅಂತ ಹೇಳಲಾಗುತ್ತೆ. ಈ ಗಿರ್ನಾರ್ ಜಾಗವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಗಮವಾಗಿ ಭಾವಿಸಲಾಗುತ್ತೆ. ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿ ಇಲ್ಲಿ ವಿರಾಜಿಸ್ತಾರೆ ಅಂತ ನಂಬಲಾಗುತ್ತೆ. ಇಲ್ಲಿ ಯಾರು ಧ್ಯಾನದಲ್ಲಿ ಕೂತು ಧ್ಯಾನ ಮಾಡ್ತಾರೋ ಅವರು ತಮ್ಮ 3 ಜನ್ಮಗಳ ಕರ್ಮ ಫಲವನ್ನ ಒಂದೇ ಕ್ಷಣದಲ್ಲಿ ಕಾಣಬಲ್ಲರು ಎಂಬ ಪ್ರತೀತಿ ಇದೆ. ರಾತ್ರಿ ಸಮಯದಲ್ಲಿ ಇಲ್ಲಿ ಗಂಧಕದಂತೆ ಒಂದು ವಿಚಿತ್ರ ವಾಸನೆ ಬರುತ್ತೆ. ಇದನ್ನ ಅಗ್ನಿ ತತ್ವದ ಸಂಕೇತ ಅಂತಾನೂ ಕೂಡ ಹೇಳಲಾಗುತ್ತೆ. ವಿಜ್ಞಾನ ಕೂಡ ಇಲ್ಲಿರುವಂತ ಈ ರಹಸ್ಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಆದ್ರೆ ಇದು ದತ್ತಾತ್ರೇಯ ಮುನಿಯ ಸಜೀವ ಸಾನ್ನಿಧ್ಯ ಅಂತ ಸಾಧುಗಳು ಕೂಡ ದೃಢವಾಗಿ ನಂಬ್ತಾರೆ. ಇದು 22ನೇ ಜೈನ ತೀರ್ಥಂಕರಾದಂತ ನೇಮಿನಾಥ ಭಗವಾನರು ಜ್ಞಾನವನ್ನ ಪಡೆದಂತ ಪವಿತ್ರ ಜಾಗ ಅಂತನೂ ಕೂಡ ಪರಿಗಣಿಸಲಾಗುತ್ತೆ. ಇಲ್ಲಿ ಇರುವಂತ ಗುಹೆಗಳು ಎಷ್ಟು ನಿಶ್ಶಬ್ದವಾಗಿದೆ ಅಂದ್ರೆ ನಿಮ್ಮ ಎದೆ ಬಡಿತ ನಿಮ್ಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಈ ನಿಶ್ಶಬ್ದದಲ್ಲಿ ಧ್ಯಾನ ಮಾಡಿದ್ರೆ ಮನುಷ್ಯನ ಒಳಗಿರುವಂತ ಅಹಂಕಾರ ಸ್ವಯಂ ಕರಗೋಗುತ್ತೆ.
ಆತ್ಮ ಮೋಕ್ಷಕ್ಕೆ ಬಹಳ ಹತ್ರ ಆಗುತ್ತೆ. ಗಿರ್ನಾರ್ನಲ್ಲಿ ಒಂದು ಶಕ್ತಿ ಪೀಠ ಕೂಡ ಇದೆ. ಇಲ್ಲಿಯೇ ಪಾರ್ವತಿ ದೇವಿ ಶಿವನ್ಗಾಗಿ ತಪಸ್ಸನ್ನ ಮಾಡಲು ಅಂತ ಪುರಾಣಗಳು ಹೇಳ್ತವೆ. ಅದಕ್ಕಾಗಿ ಗಿರ್ನಾರನ್ನ ಪರ್ವತಗಳ ಭೀಷ್ಮ ಪಿತಾಮಹ ಅಂತಾನೆ ಕರೆಯಲಾಗುತ್ತೆ. ಇದು ಭೌತಿಕ ಲೋಕಕ್ಕೆ ಸೇರೋದುದಲ್ಲ, ಸೂಕ್ಷ್ಮ ಲೋಕಕ್ಕೆ ಸೇರಿದಾಗಿದೆ ಅಂತಲೂ ಕೂಡ ನಂಬಲಾಗುತ್ತೆ. ಇಲ್ಲಿಂದ ನೀಲಿ ಬಣ್ಣದ ಜ್ಯೋತಿ, ಯಾವುದಕ್ಕೂ ಕೂಡ ಕೇಳದಂತ ಮಂತ್ರಗಳ ನಾದಗಳು ಮತ್ತು ದಿವ್ಯ ಸುಗಂಧಗಳು ನಿರಂತರವಾಗಿ ಅನುಭವಕ್ಕೆ ಬರ್ತವೆ ಅಂತಲೂ ಕೂಡ ಹೇಳಲಾಗುತ್ತೆ. ಇಲ್ಲಿ ಇರುವಂತಹ ಸಾಧುಗಳಿಗೆ ದೇವಲೋಕದೊಂದಿಗೆ ನೇರ ಸಂಪರ್ಕ ಇದೆ ಅಂತಲೂ ಕೂಡ ನಂಬಿಕೆ ಇದೆ. ಗಿರ್ನಾರ್ ಪರ್ವತ ಅಂದ್ರೆ ಪೃಥ್ವಿ, ದೇವತೆಗಳು ಮತ್ತು ಬ್ರಹ್ಮಾಂಡ ಎಲ್ಲ ಕೂಡ ಒಂದೇ ಚೇತನೆಯಲ್ಲಿ ಒಂದಾಗುವಂತ ಸ್ಥಳ ಆಗಿದೆ. ವೀಕ್ಷಕರೇ, ಇವೆಲ್ಲವನ್ನು ಕೂಡ ಗಮನಿಸಿದರೆ ಈ ಗಿರ್ನಾರ್ ಅರಣ್ಯ ಅಂದ್ರೆ ಕೇವಲ ಒಂದು ಅರಣ್ಯ ಅಲ್ಲ, ಅದು ಇನ್ನೂ ಕೂಡ ಅನೇಕ ರಹಸ್ಯಗಳನ್ನ ತನ್ನೊಳಗೆ ಅಡಗಿಸಿಕೊಂಡಿರುವಂತಹ ಒಂದು ಅತೀಂದ್ರಿಯ ಕ್ಷೇತ್ರ ಅಂತಾನೆ ತೋರುತ್ತೆ. 7ನೇ ಶತಮಾನದಲ್ಲಿ ಚೀನಾದ ಯಾತ್ರಿಕ ಹ್ಯೂನ್ ಸಾಂಗ್ ತನ್ನ ಗ್ರಂಥದಲ್ಲಿ ಗಿರ್ನಾರ್ ಕುರಿತು ಉಲ್ಲೇಖ ಮಾಡಿದ್ದಾನೆ. ಇಲ್ಲಿ ಇರುವಂತಹ ಸಾಧುಗಳು ಸಾಮಾನ್ಯ ಮಾನವರು ಅಲ್ಲ. ರಾತ್ರಿ ವೇಳೆ ಅವ್ರ ಸುತ್ತ ನೀಲಿ ಬಣ್ಣದ ಕಾಂತಿಗಳು ಆವರಿಸಿಕೊಂಡಿರುವಂತೆ ಕಾಣಿಸುತ್ತೆ ಅಂತ ಆತ ವಿವರಿಸಿದ್ದಾನೆ. ಇನ್ನು ಇತಿಹಾಸವನ್ನು ನೋಡಿದ್ರೆ ಚಕ್ರವರ್ತಿ ಅಶೋಕ ಕ್ರಿಸ್ತ ಪೂರ್ವ 3ನೇ ಶತಮಾನದಲ್ಲೇ ಇಲ್ಲಿ ಧರ್ಮ ಪ್ರಚಾರಕ್ಕಾಗಿ ಶಿಲಾಸಗಳನ್ನ ಕೆತ್ತಿಸಿರ್ತಾನೆ. ಈ ಒಂದು ಪರ್ವತದ ಸಾನ್ನಿಧ್ಯದಿಂದಲೇ ಧರ್ಮ ಮತ್ತು ನೀತಿ ಭಾರತದ ಎಲ್ಲಾ ಕಡೆ ಹರಡುತ್ತೆ ಅಂತ ನಂಬಲಾಗುತ್ತೆ. ಒಂದು ಜಾನಪದ ಕತೆ ಪ್ರಕಾರ ಈ ಗಿರ್ನಾರ್ ಪರ್ವತ ಪ್ರತಿ ದಿವಸ 9 ಅಂಗುಲದಷ್ಟು ಬೆಳೆಯುತ್ತೆ ಅಂತ ಜನ ನಂಬ್ತಾರೆ. ಸುಮಾರು 25 ಕಿಲೋಗ್ರಾಂ ಬಂಗಾರವನ್ನ ಕೊಡುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿ ಇರುವಂತ ಮಣ್ಣನ್ನ ಭೂಮಿಯ ಖಜಾನ ಅಂತ ಜನ ಭಾವಿಸ್ತಾರೆ. ಗಿರ್ನಾರ್ ಇವತ್ತಿಗೂ ಪ್ರತಿ ಬೆಳಗ್ಗೆ ಬಂಗಾರವನ್ನ ಕೊಡುತ್ತೆ ಎಂಬ ನಂಬಿಕೆ ಜನರಲ್ಲಿ ಜೀವಂತವಾಗಿಯೇ ಇದೆ. ಕುಂಭ ಮೇಳದ ನಂತರ ಭಾರತದಲ್ಲಿ ನಡೆಯುವಂತ ಅತಿ ದೊಡ್ಡ ಧಾರ್ಮಿಕ ಯಾತ್ರೆ ಈ ಗಿರ್ನಾರ್ನಲ್ಲಿ ನಡೆಯುತ್ತೆ. ಕಾರ್ತಿಕ ಮಾಸದಲ್ಲಿ ಸುಮಾರು 36 ಕಿಲೋಮೀಟರ್ಗಳಷ್ಟು ದೂರ ಸಾಗುವಂತ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅನೇಕ ನಾಗಾಸಾಧುಗಳು ಇಲ್ಲಿ ಸೇರ್ಕೊಳ್ತಾರೆ. ವೀಕ್ಷಕರೇ, ಇವೆಲ್ಲವೂ ನಿಜ ಆಗಿದ್ರೆ ಗಿರ್ನಾರ್ ಯಾತ್ರೆ ಕೇವಲ ಒಂದು ತೀರ್ಥಯಾತ್ರೆ ಅಲ್ಲ, ಅದು ಒಂದು ಡೈಮೆನ್ಷನ್ ಯಾತ್ರೆಯಂತೆ ಕಾಣಿಸುತ್ತೆ. ಬೌದ್ಧ ಗ್ರಂಥಗಳಲ್ಲಿ ಹೇಳಿರುವಂತಹ ರಹಸ್ಯ ಲೋಕದಿಂದ ಶಾಂಬಾಲಕ್ಕೆ ಇದು ದ್ವಾರ ಆಗಿರಬಹುದಾ ಎಂಬ ಅನುಮಾನ ಮೂಡುತ್ತೆ. ವೀಕ್ಷಕರೇ, ಇದಿಷ್ಟು ಈ ಗಿರ್ನಾರ್ ಪರ್ವತದ ಬಗ್ಗೆ ಇರುವಂತಹ ಒಂದಷ್ಟು ಅಚ್ಚರಿ ಹಾಗೂ ನಿಮ್ಮನ್ನ ಬೆರಗುಗೊಳಿಸುವಂತ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.